ಸವದತ್ತಿಯ ಜಾಯಪ್ಪ ದೇಸಾಯಿ ಕೋಟೆ ಬಗ್ಗೆ. ನಿಮಗೀಗ ಕಾಣ್ತಿರುವುದು ಸವದತ್ತಿ ಕೋಟೆಯ ಸುಂದರ ತಾಣ. ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯಲ್ಲಿ ಸವದತ್ತಿ ಬೆಳಗಾವಿ ಜಿಲ್ಲೆಯ ಪ್ರಮುಖ ಪಟ್ಟಣ ಕೃತಯುಗದಲ್ಲಿ ಸುಗಂಧವರ್ತಿ ಸೌಗಂಧಿಪುರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು. ಸವದತ್ತಿಯ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಈ ಕೋಟೆ ಪ್ರಮುಖವಾಗಿದೆ. ಐತಿಹಾಸಿಕ ಸ್ಮಾರಕವಾಗಿರುವ ಈ ಭದ್ರ ಕೋಟೆ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದೆ. ಸವದತ್ತಿಯ ಮಣಿಮುಕುಟದಂತಿದೆ. ಈ ಭವ್ಯ ಕೋಟೆಯ ನಿರ್ಮಾತ ಇಮ್ಮಡಿ ಜಾಯಪ್ಪ ದೇಸಾಯಿ. ನವಲಗುಂದ ಸಿರ್ಸಂಗಿ ಸಂಸ್ಥಾನ ಕರ್ನಾಟಕದ ಪ್ರಮುಖ ಸಂಸ್ಥಾನಗಳಲ್ಲಿ ಒಂದು ಸಂಸ್ಥಾನವನ್ನು ಆಳಿದ ಪ್ರಮುಖ ಪ್ರಭುಗಳಲ್ಲಿ ಇಮ್ಮಡಿ ಜಾಯಪ್ಪನ ಹೆಸರು ಎದ್ದು ಕಾಣುವಂಥದ್ದು. ಜಾಯಪ್ಪನ ಆಳ್ವಿಕೆಯ ಅವಧಿಯನ್ನು ಸಂಸ್ಥಾನದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ವರ್ಣಿಸಲಾಗಿದೆ. ಈ ಸಂಸ್ಥಾನ ಕಂಡ ಅಪರೂಪದ ವ್ಯಕ್ತಿ ಜಾಯಪ್ಪ. ಬಹುಮುಖ ವ್ಯಕ್ತಿತ್ವದ ಪ್ರತಿಭಾವಂತ, ಮಹಾಮುತ್ಸದಿ ಹಾಗೂ ಚತುರ ಆಡಳಿತಗಾರ, ನಯ ವಿನಯಶೀಲ, ಜನಾನುಪುತ್ರ, ಧರ್ಮನಿಷ್ಠ, ದಾನಿ ಹಾಗೂ ಕಲಾಭಿಮಾನಿ. ಬಹುಭಾಷಾ ಬಲದ ಬಾಣಾವತರ ರಸಮಂಜರಿ ಎಂಬ ಸಂಸ್ಕೃತ ಗ್ರಂಥಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದ ಮೇಧಾವಿ. ಸಂಸ್ಥಾನದ ಅರಿಶಿನಗಳ ಆದ್ಯತೆ ನೀಡಿದ ಜಾಯಪ್ಪ ಆಯಕಟ್ಟಿನ ಪ್ರದೇಶಗಳಲ್ಲಿ ಕೋಟೆಯನ್ನು ಕಟ್ಟಿಸಲು ಯೋಚಿಸಿದನು. ಹುಬ್ಬಳ್ಳಿ ತಾಲೂಕಿನ ಕುಸಗಲ್, ಸಿರ್ಸಂಗಿ, ಸವದತ್ತಿ ಗ್ರಾಮಗಳಲ್ಲಿ ಒಟ್ಟು 8.50 ಲಕ್ಷ ರೂಪಾಯಿ ವೆಚ್ಚದಲ್ಲಿ 3 ಕೋಟೆಗಳನ್ನು ಕಟ್ಟಿಸಿದರು. ಸವದತ್ತಿ ಕೋಟೆಯನ್ನು ಕ್ರಿಸ್ತಶಕ 1743ರಲ್ಲಿ ಕಟ್ಟಲು ಆರಂಭಿಸಿ ಕ್ರಿಸ್ತಶಕ 1751ರಲ್ಲಿ ಪೂರ್ಣಗೊಳಿಸಿದನು. ನಿರ್ಮಾಣ ವೆಚ್ಚ 2 ಲಕ್ಷ ರೂಪಾಯಿ. 10 ಎಕರೆ ವಿಶಾಲ ನಿವೇಶನದಲ್ಲಿ 325 ಅಡಿ ವ್ಯಾಸವುಳ್ಳ ಅಷ್ಟಕೋನಾಕೃತಿ ಈ ಕೋಟೆ ನಸುಗಂಪಿನ ಬಿಳಿ ಕಲ್ಲಿನಲ್ಲಿ ನಿರ್ಮಾಣಗೊಂಡಿದೆ. 60 ಅಡಿ ಎತ್ತರದ ಗೋಡೆಗಳು, ಬುರ್ಜುಗಳು, ಕಲ್ಲಿನ ಬಾಗಿಲುಗಳು, ಕಿಟಕಿ, ವೀಕ್ಷಣಾ ಕಿಂಡಿಗಳು ಆಕರ್ಷವಾಗಿದ್ದು ಕೋಟೆಯ ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸಿದೆ. ಕೋಟೆಯಲ್ಲಿರುವ ಬೃಹತ್ ಕಲ್ಲಿನ ಹೊಂಡ ಈಗಲೂ ಸುಸ್ಥಿತಿಯಲ್ಲಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಇನ್ನೊಂದು ವಿಷಯ, ಕ್ರಿಸ್ತಶಕ 1777 ಮತ್ತು 82ರ ಅವಧಿಯಲ್ಲಿ, ಗಮನವಿಟ್ಟು ಕೇಳಿ, ಕ್ರಿಸ್ತಶಕ 1777 ಮತ್ತು 82ರ ಅವಧಿಯಲ್ಲಿ ಈ ಕೋಟೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ದೇಸಾಯಿ ಅವರಿಂದ ಕಪ್ಪು ಕಾಣಿಕೆ ಪಡೆದರಲ್ಲದೆ ಹೇರಳವಾದ ಹಣವನ್ನು ದೋಚಿದ ಬಗ್ಗೆ ಅಧಿಕೃತ ದಾಖಲೆ ಇದೆ. ಗಮನಿಸಿ, ಕ್ರಿಸ್ತಶಕ 1782 ಮತ್ತು 92ರ ಅವಧಿಯಲ್ಲಿ ಟಿಪ್ಪುವಿನ ದಾಳಿಗೊಳಗಾದ ಸಂದರ್ಭದಲ್ಲಿ ಉಂಟಾದ ತೋಪಿನ ಗುರುತುಗಳನ್ನು ಕೋಟೆಯ ಮಹಾದ್ವಾರದ ಹತ್ತಿರ ಈಗಲೂ ಕಾಣಬಹುದಾಗಿದೆ. ಜೊತೆಗೆ 2020 ಅಕ್ಟೋಬರ್ ತಿಂಗಳಲ್ಲಿ ಅತಿಯಾದ ಮಳೆಯಿಂದ ಸವದತ್ತಿ ಕೋಟೆಯ ಗೋಡೆ ಕೂಡ ಕುಸಿದಿದೆ. ಹೀಗೆ ನಮ್ಮ ಐತಿಹಾಸಿಕ ಕೋಟೆಗಳು, ಐತಿಹಾಸಿಕ ಸ್ಮಾರಕಗಳು ನಮ್ಮಿಂದ ಕಣ್ಮರೆಯಾಗಿ ಅಳಿವಿನಂಚಲಿದ್ದಾವೆ. ಅವುಗಳನ್ನು ಸಂರಕ್ಷಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಸರ್ಕಾರಕ್ಕೆ ತಿಳಿಸುವ ಹೊಣೆ ನಮ್ಮದಾಗಿದೆ. ಸರ್ಕಾರ ಇತಿಹಾಸವುಳ್ಳ ಕಟ್ಟಡಗಳನ್ನು ಸಂರಕ್ಷಣೆ ಮಾಡಲಿ ಅಂತ ನಾವು ನೀವು ಎಲ್ಲರೂ ವಿನಂತಿಸಿಕೊಳ್ಳೋಣ. ಧನ್ಯವಾದಗಳು. ನಮಸ್ಕಾರ.